ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರ ಸತತವಾಗಿ 99ರಿಂದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು 99ರಲ್ಲಿ ವಿಜಯಪುರ ಲೋಕಸಭೆಯನ್ನು ಗೆದ್ದಿದ್ದೇನೆ. ಅಲ್ಲಿಂದ ಸತತವಾಗಿ 5 ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿನೇ ಅತಿ ಹೆಚ್ಚು ಮತಗಳನ್ನು ಪ್ರತಿ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದೆ. ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ರಮೇಶ್ ಜಿಗ್ಜಿಣಿಯವರ ನಾಮಪತ್ರವನ್ನು ಈಗಾಗಲೇ ನಾವು ಸಲ್ಲಿಕೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ವಿಜಯಪುರ ಲೋಕಸಭೆ ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ಎಷ್ಟು ಮಂದಿ ಶಾಸಕರದಾರೆ, ಚುನಾಯಿತ ಶಾಸಕರದಾರ ಮಾತು ಇಲ್ಲ. ಈ ಜಿಲ್ಲೆಯ ಜನ ಭಾಳಷ್ಟು ಪ್ರಜ್ಞಾವಂತರು. ಯಾವ ನಿರ್ಣಯಗಳನ್ನು ಲೋಕಸಭೆಯಲ್ಲಿ ಕೈಗೊಳ್ಳಬೇಕು, ಯಾವ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಕೈಗೊಳ್ಳಬೇಕು, ಜಿಲ್ಲಾ ಪಂಚಾಯತಿಯಲ್ಲಿ ಯಾವುದು ಒಂದು ನಿರ್ಣಯ ಮಾಡಬೇಕು ಅನ್ನೋಂಥ ಪ್ರಬುದ್ಧ ಮತದಾರರು ವಿಜಯಪುರ ಲೋಕಸಭೆಯಲ್ಲಿದ್ದಾರೆ. ನಾನು ಮೊದಲನೇ ಸಲ ಗೆದ್ದಾಗ ಕೇವಲ ಒಬ್ಬರೇ ಶಾಸಕರಿದ್ದರು. ಲೋಕಸಭೆಗೆ ನಾನು ಸತತವಾಗಿ 2 ಸಲ ಗೆದ್ದಾಗೂ ಸಹ ನಾವು ಒಂದು ಸಲ ಒಬ್ಬರಿದ್ದರು, ಒಂದು ಸಲ ಇಬ್ಬರಿದ್ದರು. ಆದರೂ ಮತ್ತು ಚುನಾವಣೆ ಲೋಕಸಭೆ ವಿಧಾನಸಭೆ ಕೂಡಿ ಬರ್ತಾಯಿತ್ತು. ಅದರಲ್ಲಿ ಮತದಾರರಿಗೆ ಭಾಳ ಗೊಂದಲ ಇರ್ತಿತ್ತು. ಇದು ಲೋಕಸಭೆ ಡಬ್ಬಿ ಯಾವುದು, ಇದು ವಿಧಾನಸಭೆ ಡಬ್ಬಿ ಯಾವುದು ಅನ್ನೋಂಥ ಕನ್ಫ್ಯೂಷನ್ ಇದ್ದರೂ ಸಹ 2 ಲೋಕಸಭೆಯಲ್ಲಿ ನಾನು ಗೆದ್ದಿದ್ದೀನಿ. 96ರಲ್ಲಿ ನಾನು ಸೋತೆ. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ. ಮುಂದೆ ಪ್ರತಿ ಚುನಾವಣೆಯಲ್ಲಿ ನಾವು ನಮ್ಮ ಏನೋ ಒಂದು ಅಂತರ ಏನಿದೆ ಅದು ಗೆಲ್ಕೋತ ಬಂದಿದ್ದೀವಿ. ಈ ಸಲನೂ ಸಹ ವಿಜಯಪುರ ಲೋಕಸಭೆ ನಾವು ಗೆಲ್ತೀವಿ. ಯಾಕೆಂದರೆ ನರೇಂದ್ರ ಮೋದಿಯವರ 10 ವರ್ಷದ ಸಾಧನೆ ನಮ್ಮ ಬೆನ್ನ ಹಿಂದಿದೆ. 10 ವರ್ಷದಲ್ಲಿ ಭಾರತದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದು ಜನಮಾನಸದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ಮುಂದಿನ 5 ವರ್ಷ ಸುಭದ್ರ ಸರ್ಕಾರ, ಸ್ಥಿರ ಸರ್ಕಾರ, ಒಂದು ಭಾರತಕ್ಕೆ ಒಂದು 5ನೇ ಆರ್ಥಿಕ ರಾಷ್ಟ್ರೀಯ ಮಾಡುವಂಥದ್ದು 10 ವರ್ಷದಲ್ಲಿ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷದಲ್ಲಿ ಭಾರತ ಜಗತ್ತಿನ 3ನೇ ಆರ್ಥಿಕ ತೃತೀಯ ಶಕ್ತಿಯಾಗಿ ನಿಲ್ಲುವಂತಹ ಭಾರತವನ್ನು ಮಾಡ್ತೀನೋ ಅಂತ ಹೇಳಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅನ್ನೋಂಥದ್ದು ಏನು ಕಾಂಗ್ರೆಸ್ನವರು ಊಹಾಪೋಹ ಮಾಡ್ತಾಯಿದ್ದಾರೆ, ಅದಕ್ಕೆ ಭಾಳ ನೇರವಾಗಿ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವ ಕಾಲಕ್ಕೂ ನಾವು ಬದಲಾವಣೆ ಮಾಡೋದಿಲ್ಲ ಅಂತೇಳಿ. ಅದಕ್ಕೇ ಆ ಸಂವಿಧಾನ ಬದಲಾವಣೆ ಮಾಡೋರಿಗೆ ಟಿಕೆಟ್ನೂ ನಮ್ಮ ಪಕ್ಷ ನಿರಾಕರಿಸಿದೆ. ಇದರ ಅರ್ಥ ಏನಂದರೆ ಭಾರತದ ಸಂವಿಧಾನ ಬಗ್ಗೆ ನಮ್ಮ ಗೌರವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಹ ಏನು ಜನತಾದಳದ ಒಂದು ಸರ್ಕಾರ ಇದ್ದಾಗ, ನಮ್ಮ ವಾಜಪೇಯಿಯವರು ಅದ್ವಾನಿಯವರು ಕೇಂದ್ರ ಮಂತ್ರಿ ಇದ್ದಾಗ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು. ಮೋದಿಯವರು ಬಂದ ಮೇಲೆ 5 ಪವಿತ್ರ ಕ್ಷೇತ್ರಗಳಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪು ಉಳಿಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತೀರ್ಥಕ್ಷೇತ್ರ ಅಂತೇಳಿ ಮಾಡಿದ್ದು ನರೇಂದ್ರ ಮೋದಿಯವರು. ಹೀಗಾಗಿ ಯಾರ ಮನಸ್ಸಿನಲ್ಲಿಯೂ ಸಂವಿಧಾನ ಬದಲಾವಣೆ ಅಂತ ಶಬ್ದ ಇಲ್ಲ. ಸಂವಿಧಾನವನ್ನು ನಾವೇ ನಿಜವಾಗಿಯೂ ಈ ದೇಶದಲ್ಲಿ ಜಾರಿ ಮಾಡ್ತಾಯಿದ್ವಿ. ಉದಾಹರಣೆಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ 370ನೇ ಏನೋ ಆರ್ಟಿಕಲ್ ಇತ್ತು. ಅವಾಗ ಅಲ್ಲಿ SC ST ಮೀಸಲಾತಿ ಇರಲಿಲ್ಲ. ಆ 370 ಆರ್ಟಿಕಲ್ ರದ್ದು ಮಾಡಿ ಇವತ್ತು ಭಾರತದ ಎಲ್ಲ ರಾಜ್ಯಗಳ ಸಮಾನವಾದಂಥ ಅಧಿಕಾರ ಕೊಟ್ಟ ಮೇಲೆ ಇವತ್ತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಅಸೆಂಬ್ಲಿ ಮತ್ತು ಲೋಕಸಭೆ ಎಲ್ಲನೂ ಇವತ್ತು ರಿಸರ್ವೇಷನ್ ನಾವು ಕೊಟ್ಟಿವಿ. ಅಂದರೆ ನಾವು ಮೀಸಲಾತಿ ಪರವಾಗಿದೆ. ಕರ್ನಾಟಕದಲ್ಲಿ SC ST ಮೀಸಲಾತಿ ಹೆಚ್ಚು ಮಾಡೀವಿ. ಯಾರೇ ಏನೇ ಹೇಳಿದ್ರು ಸಂವಿಧಾನ ಬದಲಾವಣೆ ಆಗೋದಿಲ್ಲ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸಬೇಡ್ರಿ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳುವಂಥ ನೈತಿಕತೆ ಇಲ್ಲ. ಮುಗಿದೈತಲ್ರಿ ಎಲ್ಲ ನೀವೇ ತಗೊಂಡ್ರಲ್ಲ ಫೋಟೋ, ಅದನ್ನ ಹಿಂಗೆ ವಾಟ್ಸಪ್ನ ಹಿಂಗೆ ಮಾಡಿಬಿಡ್ರಿ, ಹಿಂಗೆ ಫಾರ್ವರ್ಡ್ ಅಂದ್ಬಿಡ್ರಿ. ಮಾಡಬೇಕು. ಅದು ರಾಜ್ಯಾಧ್ಯಕ್ಷ ಏನದು ಕರ್ನಾಟಕದ ರಾಜಾ ಹುಲಿ ಕೂಡಿ ಮಾಡಬೇಕು. ಅವರು ಲೋಕಸಭಾ ಕ್ಷೇತ್ರದಾಗ